ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನು ಪ್ರತಿದಿನ ನಮ್ಮನ್ನು ಪ್ರೀತಿಸಿ ತನ್ನ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಒದಗಿಸಿ ಕಷ್ಟ, ಪ್ರಯಾಸ, ವೇದನೆ, ಶೋಧನೆ, ಕಣ್ಣೀರು, ಅಗತ್ಯ, ಪ್ರಯಾಸ ಏನೇ ಇದ್ದರೂ ಕೂಡ ಅವೆಲ್ಲವುಗಳಲ್ಲಿ ತನ್ನ ವಿಶೇಷ ಬಲವನ್ನು ಕೊಟ್ಟು ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಧರಿಸುತ್ತಾ ಧೈರ್ಯಪಡಿಸುತ್ತಾ ಮುಂದಕ್ಕೆ ನಡೆಸ್ತಾ ಇದ್ದಾರಲ್ವ. ದೇವರು ಎಷ್ಟು ಒಳ್ಳೆಯವನಲ್ಲವ. ದೇವರು ಮಾಡಿದ ಉಪಕಾರಕ್ಕೆ, ದೇವರು ಕೊಟ್ಟ ಮತ್ತೊಂದು ದಿನಕ್ಕೆ ಸ್ತೋತ್ರ ಮಾಡುತ್ತಾ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿನ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಅನೇಕರು ಆಲಯಗಳಿಗೆ ಹೋಗಲಿಕ್ಕೆ, ಪ್ರಾರ್ಥನೆಗಳಲ್ಲಿ ಸಮಯ ಕಳೆಯಲಿಕ್ಕೆ ಸಿದ್ಧವಾಗುತ್ತಿರಬಹುದು. ಆದರೆ ಮುಂಜಾನೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರು ಆಗಿರೋಣ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಜನರು ನಮ್ಮನ್ನು ಬೇರೆ ಬೇರೆ ಕಾರಣಗಳಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆರಿಸಿಕೊಳ್ಳುತ್ತಾರೆ ಅಲ್ವಾ. ದೇವರಿಗೆ ಎಲ್ಲರೂ ಪ್ರಾಮುಖ್ಯರಾದರೂ ಕೂಡ ಕೆಲವರನ್ನು ದೇವರು ವಿಶೇಷವಾಗಿ ಪ್ರೀತಿಸುತ್ತಾನೇನೋ ಅನಿಸುತ್ತದೆ. ಕಾರಣ, ನಾವು ಆತನ ಸ್ವರಕ್ಕೆ ಕಿವಿಗೊಡುತ್ತೇವೆ. ಸೃಷ್ಟಿಯಲ್ಲಿ ಆ ಸೃಷ್ಟಿಕರ್ತನಾದಂಥ ದೇವರ ಒಂದು ಸೂಚನೆಗಳನ್ನು, ಚಿಹ್ನೆಗಳನ್ನು ನಾವು ಕಾಣುತ್ತೇವೆ. ಸೃಷ್ಟಿಯನ್ನಲ್ಲದೆ ಸೃಷ್ಟಿಕರ್ತನನ್ನು ಆರಾಧಿಸಬೇಕೆಂದು ನಾವು ಅರಿತಿದ್ದೇವೆ. ದೇವರು ಒಬ್ಬರನ್ನು ಕರೆದು ಜನಾಂಗವನ್ನು ಆಶೀರ್ವದಿಸ್ತಾನೆ. ಒಂದು ಜನಾಂಗವನ್ನು ಕರೆದು ಅನೇಕ ಜನಾಂಗಗಳನ್ನು ಆಶೀರ್ವದಿಸುತ್ತಾನೆ. ಅದು ದೇವರ ಉದ್ದೇಶವಾಗಿದೆ. ಹಾಗಾದರೆ ಒಂದು ಪ್ರಶ್ನೆ, ದೇವರು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿಕೊಂಡನು? ದೇವರು ಯಾಕೆ ನಿಮ್ಮನ್ನು ಕರೆದನು? ಯಾಕೆ ಇವತ್ತು ನೀವು ಈ ಸಂದೇಶ ಕೇಳಿಸ್ಕೊಳ್ತಾ ಇದ್ದೀರಾ? ಅದಕ್ಕೆ ಕಾರಣ ಇದೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಬರೋಣ. ಧರ್ಮೋಪದೇಶ ಕಾಂಡ ಗ್ರಂಥ 7ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹೇಳಿದ ಮಾತು. ಸರಿಸುಮಾರು ಹೇಳಬೇಕಂದ್ರೆ ಒಂದು 4-5 ಸಾವಿರ ವರ್ಷಗಳ ಹಿಂದೆ. ಎಂಥ ಮಾತಾಗಿದೆ. ಇವತ್ತು ಕೂಡ ಅದೇ ದೇವರು, ಇಸ್ರಾಯೇಲನ್ನು ಆಯ್ಕೆ ಮಾಡಿಕೊಂಡ ದೇವರು ನಿಮ್ಮನ್ನು, ನನ್ನನ್ನು ಆರಿಸಿಕೊಂಡಿದ್ದಾನೆ. ಹೇಗೆ? ಇಲ್ಲಿ ಹೇಳುತ್ತಿರುವಂಥ ಮಾತು, ನಿಮ್ಮನ್ನು, ನನ್ನನ್ನು ಸ್ವಕೀಯ, ಸ್ವಂತ, ತನಗೆ ಬೇಕೆಂದು ಆರಿಸಿಕೊಂಡ ಜನಾಂಗದವರಾಗಿದ್ದೇವೆ. ಹಲ್ಲೆಲೂಯ. ನನ್ನ ಪ್ರಿಯ ದೇವಜನರೇ, ಆಯ್ಕೆ ಎಂಬುದು ನೋಡಿ, ಆಲೋಚನೆ ಮಾಡಿ, ನಮ್ಮನ್ನು ಕೆಲವರು ಆಯ್ಕೆ ಮಾಡದೆ ನಮ್ಮವರನ್ನು ಆಯ್ಕೆ ಮಾಡಿದರೆ ನಮಗೆಷ್ಟು ನೋವಾಗುತ್ತಲ್ವ. ಎಷ್ಟೋ ಜನರು ಭೂಮಿಯ ಮೇಲೆ, ನೀವೇನು ಸ್ಪೆಷಲ್ ಪೀಪಲ್ಲಾ, ನೀವೇನು ಪ್ರತ್ಯೇಕವಾದವರಾ, ನೀವೇನು ಪರಲೋಕದಿಂದ ಬಿದ್ದವರಾ, ನೀವು ಮಾಡೋದು ಸರಿ ಇಲ್ಲ, ನೀವು ನಡೆಯೋದು ಸರಿ ಇಲ್ಲ, ನೀವು ನಂಬೋದು ಸರಿ ಇಲ್ಲ, ನೀವೇ ಪರಿಶುದ್ಧರ ಥರ, ನೀವು ಮಾತ್ರ ಸ್ವರ್ಗಕ್ಕೆ ಹೋಗೋ ಥರ, ನೀವು ಮಾತ್ರ ಅಂದರೆ ಅವರು ನಮ್ಮ ಮೇಲೆ ಅಸೂಯೆ ಪಡುತ್ತಿದ್ದಾರೆ. ನಾವು ನಡೆಯುವಂಥ ಹಾದಿ ಸರಿ ಇರುವುದರಿಂದಲೇ ಅವರೆಲ್ಲರಿಗೂ ಒಂದು ರೀತಿಯಾದಂಥ ಅಸೂಯೆ. ನಾವು ನಡೆಯುತ್ತಿರುವ ಮಾರ್ಗ, ನಾವು ನಂಬುತ್ತಿರುವ ದೇವರು, ನಾವು ಆರಾಧಿಸುತ್ತಿರುವ ಕರ್ತನು ಸರಿ ಇರುವುದರಿಂದ ದುಷ್ಟನು ಅನೇಕ ಜನರ ಹೃದಯಗಳಲ್ಲಿ ನಮ್ಮ ಮೇಲೆ ಕೋಪ, ದ್ವೇಷ, ಅಸೂಯೆ, ಇಲ್ಲ ಸಲ್ಲದ ಕಾರ್ಯಗಳನ್ನೆಲ್ಲ ಮಾಡಿ ಗೇಲಿ ಮಾಡ್ತಾ ಇರ್ತಾರೆ. ಆದರೆ ಒಂದು ಮಾತು ದೇವರು ಹೇಳುತ್ತಾರೆ, ಮಕ್ಕಳೇ, ಅವರ ಬಗ್ಗೆ ಎಲ್ಲ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ನಿಮ್ಮನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಸಹೋದರಿ, ಹಿರಿಯರೇ,
ದೇವಜನರೇ, ಸಹೋದರರೇ, ನೀವು ಇವತ್ತು ಈ ವಾಕ್ಯ ಕೇಳ್ತಾ ಇದ್ದೀರಂದರೆ, ದೇವರ ವಾಕ್ಯ ನೀವು ಕೇಳ್ತಾ ಇದ್ದೀರಂದರೆ, ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಯನ್ನಿಟ್ಟು ನಿಮ್ಮನ್ನು ಆತನು ಆರಿಸಿಕೊಂಡು ನಿಮ್ಮನ್ನು ಸ್ವಕೀಯ ಜನವಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಲೆಲೂಯಾ. ಕೆಲವರು ಹೇಳ್ತಾರೆ, ಐ ಆಮ್ ಗಾಡ್ಸ್ ಮಾಸ್ಟರ್ ಪೀಸ್ ಅಂತ ಹೇಳ್ತಾರೆ. ಮಾಸ್ಟರ್ ಪೀಸ್ ಅಂದರೆ ನಿಮಗೆ ಗೊತ್ತಾ? ಒಂದು ಒರಿಜಿನಲ್ ಆಗಿರುವಂಥ ಒಂದು ಏನು ಹೇಳ್ತಾರೆ, ಅದೊಂದು ಪೀಸ್. ಮೊದಲನೇದಾಗಿ ನಾವು ನೋಡುತ್ತೇವೆ, ಒರಿಜಿನಲ್ ಆಗಿರುವಂಥದ್ದು. ಬಿತ್ತನೆ ಮಾಡುವಾಗ ಬಿತ್ತನೆಯ ಬೀಜದೋಪಾದಿಯಲ್ಲಿ ಫಸ್ಟು ನಮ್ಮನ್ನು ಏನು ಮಾಡ್ತಾನೆ, ಕ್ರಿಯೇಟ್ ಮಾಡಿ ಅದು ಸಕ್ಸಸ್ಫುಲ್ ಆದಮೇಲೆ ಅದೇ ಥರ ಮಾಡೆಲ್ ಅದನ್ನು ಇಟ್ಕೊಂಡು ಬೇರೆದನ್ನೆಲ್ಲ ತಯಾರು ಮಾಡ್ತಾರೆ. ದೇವರು ನಮ್ಮನ್ನು ಆರಿಸಿಕೊಂಡಿರುವುದು, ನಮ್ಮನ್ನು ಕರೆದಿರುವುದು ನಮ್ಮ ತಾಳ್ಮೆಯನ್ನು, ನಮ್ಮಲ್ಲಿರುವ ಪ್ರೀತಿಯನ್ನು, ನಮ್ಮಲ್ಲಿರುವ ನಂಬಿಕೆಯನ್ನು, ನಾವು ಮಾಡಿದ ತ್ಯಾಗವನ್ನು, ಈ ಕಾರ್ಯಗಳನ್ನೆಲ್ಲ ನೋಡಿದ ದೇವರು, ಓ ಇವರಂತೆ ಇನ್ನೂ ಅನೇಕರನ್ನು ನಾನು ತಯಾರು ಮಾಡಬೇಕು, ಅನೇಕರನ್ನು ನನ್ನ ಮಕ್ಕಳಾಗಿ ಬರಬೇಕು ಎಂದು ಆಶಿಸ್ತಾ ಇದ್ದಾರೆ. ಆದರೆ ನಾವು ಆ ಒರಿಜಿನಲ್ ಅಚ್ಚು, ಒರಿಜಿನಲ್ ಆಗಿರುವಂಥ ಆ ಒಂದು ವಸ್ತುವಂತೆ, ವ್ಯಕ್ತಿಯಂತೆ ನಾವು ಇರಲಿಕ್ಕೆ ಹೋಗ್ತಾ ಇಲ್ಲ. ಓ ನನಗೆ ಯಾಕೆ ಕಷ್ಟ? ಮೊದಲು ಕಂಡು ಹಿಡಿದಾಗ ನೋಡ್ರಿ, ಉದಾಹರಣೆಗೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳ್ತಾರೆ. ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳುವಾಗ ಅವರು ಸುಮಾರು 10,000 ಸಾರಿ, 1, 2, 3 ಸಾವಿರ ಅಲ್ಲ, ಒಂದು ವೇಳೆ 1000ನೋ 10,000 ಇರ್ಬೋದು, ಅಷ್ಟು ಸಾರಿ ಅವರು ಫೇಲ್ ಆದ್ರಂತೆ. ಆದರೆ ಕೊನೆಗೆ ಬಲ್ಪನ್ನು ಕಂಡುಹಿಡಿದ್ರಂತೆ. ನೋಡಿದ್ರೆ, ಹೌದು, ಅದು ಸುಲಭ ಅಲ್ಲ. ಯಾವುದಾದ್ರೂ ಆವಿಷ್ಕಾರ ಮಾಡಬೇಕಾದರೆ, ಕಂಡು ಹಿಡಿಯಬೇಕಾದರೆ ಒಂದು ಒರಿಜಿನಲ್, ಒಂದು ಮಾಸ್ಟರ್ ಪೀಸ್ ಬೇಕು. ದೇವಜನವೇ, ಇಸ್ರಾಯೇಲ್ ಎಂಬುದು ಹೇಗೆ ಬಂತು? ನಿಮಗೆಲ್ಲ ಗೊತ್ತಿದೆ. ದೇವರು ಒಂದು ವಿಗ್ರಹಾರಾಧನೆ ಮಾಡುತ್ತಿದ್ದಂಥ, ಅಂಧಕಾರದಲ್ಲಿದ್ದಂಥ ಒಂದು ವ್ಯಕ್ತಿಯನ್ನು ದೇವರು ಕರೆದನು. ಆ ಕರೆಯನ್ನು ಕೇಳಿಸಿಕೊಂಡಂಥ ಅಬ್ರಹಾಮನು, ದೇವರೇ ಯಾರಪ್ಪ ನೀನು ಅಂತ ಹೇಳುವಾಗ, ನಾನೇ ಬಾ ಅಂತ ಕರೆದಾಗ ನಂಬಿ ತನ್ನ ಸ್ವಂತ ಊರನ್ನು, ಸ್ವಂತ ಜನವನ್ನು ಬಿಟ್ಟು ತಾನು ದೇವರು ಹೇಳಿದ ಹಾಗೆ ಹೊರಟನು. ನೋಡಿ, ಎಷ್ಟೋ ಜನಕ್ಕೆ ದೇವರು ಹೇಳಿದ ಹಾಗೆ ನಡ್ಕೊಳ್ಳೋದು, ದೇವರಿಗೆ ತ್ಯಾಗವಾಗಿ ಜೀವಿಸುವುದು, ದೇವರನ್ನು ಅನುಸರಿಸುವುದು ಸುಲಭದ ಕಾರ್ಯವಲ್ಲ. ಯಾಕೆಂದರೆ ಅದರಲ್ಲಿ ತ್ಯಾಗ ಇರುತ್ತೆ, ಕಷ್ಟ ಇರುತ್ತೆ, ಅವಮಾನ ಇರುತ್ತೆ, ಮುಂದೆ ಏನಿದೆ ಅಂತ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ದೇವರ ಮೇಲೆ ಭರವಸೆ ಇಟ್ಟು ನಡೆದಂಥ ವ್ಯಕ್ತಿಗಳ ಜೀವಿತವನ್ನು ದೇವರು ಉಪಯೋಗಿಸಿಕೊಳ್ಳುತ್ತಾರೆ. ಅಬ್ರಹಾಮನನ್ನು ಕರೆದನು, ಅಬ್ರಹಾಮನ ಮಗನು ಈಸಾಕನು, ಈಸಾಕನಲ್ಲಿ ಯಾಕೋಬನು, ಯಾಕೋಬನಿಗೆ ಮತ್ತೊಂದು ಹೆಸರೇ ಇಸ್ರಾಯೇಲ್ ಅಂತ. ಆ ಇಸ್ರಾಯೇಲ್ ಎಂದು ಹೇಳಿದ ಆ ವ್ಯಕ್ತಿಯ ಹೆಸರಲ್ಲಿ ಒಂದು ಜನಾಂಗವಾಗಿ ಮಾರ್ಪಟ್ಟಿತು. ಆ ಜನಾಂಗವು 12 ಗೋತ್ರಗಳಾಗಿ ಮಾರ್ಪಟ್ಟಿತು. ಆ ಗೋತ್ರಗಳಲ್ಲಿ ಒಂದು ಗೋತ್ರದಲ್ಲಿ ಯೇಸು ಸ್ವಾಮಿ ಜನಿಸಿ ಬಂದರು. ಇವತ್ತು ಕೂಡ ದೇವರು ನಮ್ಮನ್ನು ಅಬ್ರಹಾಮನ ಸಂತತಿಯಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ಆಶೀರ್ವಾದ ವ್ಯಕ್ತಿಯಲ್ಲಿಯೇ ನಿಂತು ಹೋಗುವುದಿಲ್ಲ, ಅದು ತಲೆಮಾರುಗಳಿಗೆ ಆಶೀರ್ವಾದವಾಗಿ ಬರುತ್ತದೆ. ದೇವಜನವೇ, ಇವತ್ತು ನಿಮ್ಮ ತಲೆಮಾರಿನ ಮೇಲೆ ಇನ್ನೂ ಆಶೀರ್ವಾದ ಇಲ್ಲದೇ ಇರಬಹುದು. ನಿಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆ ಇಲ್ಲದೇ ಇರಬಹುದು. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳಿ, ಕರ್ತನು ಕೊಟ್ಟ ಮಾತನ್ನು ಮರೆತು ಹೋಗದೆ ನಿಮ್ಮ ಜನಾಂಗಗಳ ಮೇಲೆ, ತಲೆಮಾರುಗಳ ಮೇಲೆ ಆಶೀರ್ವಾದವನ್ನು ಆತನು ಇಟ್ಟಿರುತ್ತಾನೆ. ಸಾಕಲ್ವಾ? ಈಗ ನಾನು ಸೇವೆಗೆಂದು ಓಡ್ತಾ ಇದ್ದೇನೆ, ನನ್ನ ಮಕ್ಕಳಿಗೆಂದು ಏನು ಮಾಡದೇ ಹೋಗ್ಬೋದು. ಆದರೆ ನನ್ನ ಮಕ್ಕಳಿಗೆ ಕೊಡುವಾತನು ಯಾರು? ಆತನು ಕೊಡ್ತಾನೆ, ಆತನು ನೋಡ್ಕೊಳ್ತಾನೆ. ಹಾಗೇನೆ ನೀವು ನಾನು ಮನುಷ್ಯರಾಗಿ ಮಕ್ಕಳಿಗೆ ಏನು ಕೂಡಿಡಬೇಕಾ, ಹೇಗೆ ಮಾಡಿಡಬೇಕಾ ಅಂತ ಆಲೋಚನೆ ಮಾಡಬೇಡಿ. ದೈವ ಭಕ್ತಿಯನ್ನು ನೀವು ರೂಢಿಸಿಕೊಂಡು ನಿಮ್ಮ ಮಕ್ಕಳಿಗೂ ಅದನ್ನು ರೂಢಿಸುವಂತೆ ನೀವು ಮಾಡಿದರೆ,
ಓ ದೇವರಿಗೆ ವಂದನೆ. ದೇವರು ನಿಮ್ಮ ಮಕ್ಕಳನ್ನು ಪೋಷಿಸಿ ಪಾಲಿಸಿ ಅವರಿಗೆ ಬರಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ದೇವರು ಕೊಟ್ಟೇ ಕೊಡುವಂಥವನಾಗಿದ್ದಾನೆ. ಇವತ್ತು ದೇವರ ವಾಕ್ಯ ಹೇಳುತ್ತಾ ಇದೆ, ನಿಮ್ಮನ್ನೇ ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡನು, ಆದುಕೊಂಡನು. ನನ್ನ ಸಹೋದರಿ, ನೀವು ಹೇಳ್ಬೋದು, ಅಯ್ಯೋ ನನಗೇನು ಅರ್ಹತೆ ಇದೆ, ನಾನು ವಯಸ್ಸಾದವಳು, ನಾನು ಜ್ಞಾನವಿಲ್ಲದವನು, ನಾನು ಕೆಲಸವಿಲ್ಲದವನು, ನನ್ನ ಮಾತು ಯಾರು ಕೇಳ್ತಾರೆ, ನನಗೆ ಯೋಗ್ಯತೆ ಇದೆ ನೀವು ಅಂದುಕೊಂಡಿರಬಹುದು. ಆದರೆ ಬೈಬಲಲ್ಲಿ ನೋಡುತ್ತೇವೆ, ಯೋಗ್ಯತೆ ಇಲ್ಲದ ಜನರನ್ನು ದೇವರು ಆದುಕೊಂಡು, ದೇವರ ವಾಕ್ಯ ಹೇಳುತ್ತದೆ, ದೇವರ ಮಾತುಗಳು ಹೇಳುವಂಥದ್ದೇನೆಂದರೆ, ಆತನು ಕ್ವಾಲಿಫೈಡನ್ನು ಕರೆದು ಆತನು ಮಾಡೋದಲ್ಲ, ಈ ಕಾಲ್ಸ್ ಆ್ಯಂಡ್ ಕ್ವಾಲಿಫೈಸ್ ಅಂತ ಹೇಳ್ತಾರೆ. ಅಂದರೆ ಕರೆದು ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಹೊರತು ಯೋಗ್ಯರನ್ನು ಕರೆದು ಉಪಯೋಗಿಸಿಕೊಳ್ಳೋದಿಲ್ಲ. ಇವತ್ತು ನಾವೆಲ್ಲ ಜ್ಞಾನಿಗಳೇನಲ್ಲ, ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಷ್ಟೇ. ಇವತ್ತು ನಿಮ್ಮನ್ನು ಕರೆದಿರುವುದು ನೀವು ನಾನು ಏನೋ ಸಾಧಕರು, ಜ್ಞಾನಿಗಳು, ಹಣವಂತರು, ಕುಲದಲ್ಲಿ ಮೇಲಾದವರಿಂದಲ್ಲ ಆಯ್ಕೆ ಮಾಡಿಕೊಂಡಿರೋದು. ನೀವೇ ಬೇಕು, ನೀನೇ ಬೇಕು ಅಂತ ಆರಿಸಿಕೊಂಡಿದ್ದಾರೆ. ನಮ್ಮಲ್ಲಿ ಕೆಲವರು, ದೇವರೇ ನನ್ನಿಂದ ಏನು ಪ್ರಯೋಜನ ಅಪ್ಪ, ಒಂದು ರೂಪಾಯಿಗೆ ನನ್ನ ಕೆಲಸಕ್ಕೆ ಬರೋದಿಲ್ಲ. ಮೋಶೆ ಅಂತಾನೆ, ಅಪ್ಪ ನಾನು ತೊದಲು ಬಾಯಿನವನು, ನನಗೆ ಮಾತಾಡೋಕ್ಕೂ ಸರಿಯಾಗಿ ಬರಲ್ಲ, ನಾನೇನಕ್ಕೆ ಬೇಕಪ್ಪ ಅಲ್ವಾ. ದಾವೀದನೊಂದು ಕುರಿ ಕಾಯೋನು, ಅರಸನನ್ನಾಗಿ ಮಾಡ್ತೀನಿ ಅಂದರೆ ಏನಕ್ಕೆಪ್ಪ. ಒಂದು ಎಸ್ತೇರಳು ಒಂದು ಅನಾಥಳು, ದೇವರು ಆಕೆಯನ್ನು ಕರೀತಾಳೆ. ಅನಾಥಳು, ದಿಕ್ಕಿಲ್ಲದವರನ್ನು ಕರೀತಾಳೆ. ಬೆಸ್ತರನ್ನು, ಕೂಲಿ ಮಾಡುವರನ್ನ ದೇವರು ಕರೆದು ಯೋಗ್ಯರನ್ನಾಗಿ ಮಾಡಿದರು. ಇವತ್ತು ನೀವು ಉಪಯೋಗಿಸಲ್ಪಡದೇ ಇರಬಹುದು, ಆದರೆ ದೇವರು ನಿಮ್ಮ ಜನಾಂಗವನ್ನು ದೇವರು ಉಪಯೋಗಿಸ್ತಾನೆ. ಹಾಲೆಲೂಯ, ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ದಾವೀದನನ್ನು ದೇವರು ಅರಸನನ್ನಾಗಿ ಮಾಡಿದರೂ ಕೂಡ ದಾವೀದನಿಗೆ ಹೇಳಿದರು, ದಾವೀದನೇ ನಿನ್ನಿಂದಲ್ಲ ನಿನ್ನ ಮಗನ ಮೂಲಕವಾಗಿ ನಾನು ನನ್ನ ಆಲಯದ ವೈಭವವನ್ನು ಕಟ್ಟಿಸಿಕೊಳ್ತೇನೆ ಅಂತ ಹೇಳಿದರು. ಕೆಲವು ಸಾರಿ ನಮ್ಮ ಮೂಲಕ ನಡೆಯದೇ ಇರುವ ಕೃತ್ಯಗಳು ದೇವರನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮನೆಯವರಿಂದ ಮಾಡಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯದಲ್ಲಿ ವಿಮೋಚನ ಕಾಂಡ ಗ್ರಂಥದಲ್ಲಿ 19ನೇ ಅಧ್ಯಾಯದ 5ನೇ ವಚನದಾಗಿ, ಈಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ. ದೇವರು ಈ ಧರ್ಮೋಪದೇಶ ಕಾಂಡದಲ್ಲಿ ಹೇಳುವುದಕ್ಕಿಂತ ಮುಂಚೆ ವಿಮೋಚನ ಕಾಂಡದಲ್ಲಿ ಅಲ್ಲಿರುವ ಜನರಿಗೆ ಹೇಳ್ತಾ ಇದ್ದಾರೆ, ನೋಡಿಯಪ್ಪ ಏನಂತ ಹೇಳ್ತಾ ಇದ್ದಾರೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳೋದಂದರೆ ಪ್ರಸಂಗ ಕೇಳಿಸ್ಕೊಂಡು ಹೊರಟು ಹೋಗೋದಲ್ಲ. ಪ್ರಸಂಗಗಳು ನೀವು ಕೇಳಿಸ್ಕೊಳ್ಳುತ್ತಲೇ ಇರ್ತೀರ, ಅದಲ್ಲ. ನೀವು ನಾನು ಏನು ಹೇಳ್ತೀರೋ ಅದನ್ನು ನೀವು ಕೇಳಬೇಕು. ಮಕ್ಕಳೇ, ನೀವು ಕಾಯಿರಿ ಅಂದರೆ ಸರಿ ದೇವರೇ ನೀವು ಹೇಳಿದ್ದೀರಾ, ನಾನು ಕಾಯ್ತೇನೆ. ಮರುಪ್ರಶ್ನೆ ಇಲ್ಲ. ದೇವರೇ ಯಾವಾಗ, ಯಾಕೆ, ಏನು, ಇನ್ನೆಷ್ಟು ಕಾಲ, ಇದೆಲ್ಲ ಪ್ರಶ್ನೆ ಇಲ್ಲ. ಈಗೋ ನಾನು ಬರುತ್ತೇನೆ ಅಂದರೆ ದೇವರೇ ನೀನು ಬರೋ ತನಕ ನಾನು ಕಾಯ್ತೀನಿ. ಬದುಕಿದ್ರೂ ಸರಿನೇ, ಸತ್ತರೂ ಸರಿನೇ ಅಷ್ಟೇ. ದೇವರಿಗೆ ಅಯ್ಯೋ ದೇವರು ಬರಲಿಲ್ಲ, ಇನ್ನು ಬರ್ತಾನೋ ಇಲ್ವೋ, ಇನ್ನು ಆಗುತ್ತೋ ಇಲ್ವೋ, ಸರಿ ಬಿಡು ಇಷ್ಟಾನುಸಾರ ಜೀವಿಸೋಣ, ಇದಲ್ಲ ದೇವಜನವೇ. ನನ್ನನ್ನು ದೇವರು ಕರೆದಿದ್ದಾರೆ. ನೀವು ನಾನು ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ, ನಾನು ಮುಂದೆ ಹೇಳ್ತಾ ಇದ್ದೇನೆ ದೇವರು ಯಾಕೆ ನಮ್ಮನ್ನು ಕರೆದನು ಅಂತ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ನಾವು ನೋಡುವಾಗ ನಿಮ್ಮನ್ನು ನಾನು ಸ್ವಕೀಯ ಜನರಾಗಿರುವುದಕ್ಕೆ ಕರೆದಿದ್ದೇನೆ. ನೀವು ನನ್ನ ಮಾತು ಕೇಳಿದ್ರೆ ನಾನು ನಿಮಗೆ ಬೇಕಾದದ್ದು ಮಾಡ್ತೇನೆ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕೈಗೆ ಸಿಗ್ತಾ ಇಲ್ಲ, ಅಂದುಕೊಂಡಿದ್ದು ಆಗ್ತಾ ಇಲ್ಲ, ನಡೀತಾ ಇಲ್ಲ. ದೇವರು ವಾಕ್ಯ ಏನೋ ನೋಡುತ್ತೆ, ಅದ್ಭುತ ಮಾಡ್ತಾನೆ,
ಅದ್ಭುತ ನಡೆಯುತ್ತೆ, ಒಳ್ಳೆಯದು ನಡೆಯುತ್ತೆ, ಆಶೀರ್ವಾದ ಹೊಂದ್ಕೊಳ್ತೀವಿ, ದೇವರಿದ್ದಾನೆ, ಇದೆಲ್ಲ ಹೇಳ್ತಾರಲ್ವ. ಮತ್ತು ಯಾಕೆ ನನಗಿನ್ನೂ ಏನು ನಡೆದಿಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಇರಬೇಡ್ರಿ. ಯಾಕೆಂದರೆ ದೇವರು ನಿಮ್ಮನ್ನು ಸ್ವಕೀಯ ಸ್ವಂತ ಜನರು. ನೀವು ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ 5ನೇ ಅಧ್ಯಾಯದಲ್ಲಿ ಪ್ರಸಂಗ ಮಾಡುತ್ತಾ ಹೇಳ್ತಾ ಇದ್ದಾನೆ, ಮಗುವು ಮೀನನ್ನು ಕೇಳಿದರೆ ಅಲ್ವಾ ಹಾವನ್ನು ಕೊಡುವನೆ, ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವನೆ. ಒಂದು ವೇಳೆ ಇಹಲೋಕದ ತಂದೆಯೇ ಇಷ್ಟೊಂದು ಪ್ರೀತಿ ನಿನ್ನ ಮೇಲೆ ಇಟ್ಟಿರುವಾಗ ಪರಲೋಕದ ತಂದೆ ಇನ್ನೆಷ್ಟು ಪ್ರೀತಿ ನಿನ್ನ ಮೇಲೆ ಇಟ್ಟಿಲ್ಲ ಅಂತ ದೇವರು ವಾಕ್ಯ ಕೇಳುತ್ತೆ. ಹೌದಾ? ನಿಜ ಅಲ್ವಾ? ನಿಜನೇ ಅಲ್ವಾ? ನಮ್ಮನ್ನು ಹೆತ್ತು ಹೊತ್ತಂಥ ತಂದೆಗೆ ಇಷ್ಟೊಂದು ಕೆಲವು ದಿನಗಳು ತಾಯಿಗೆ ಆಲೋಚನೆ ಇರಬೇಕಾದರೆ ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಗೊತ್ತಿಲ್ವಾ? ಆದರೆ ನಮ್ಮ ರೂಟೇ ಸಪರೇಟು, ನಮ್ಮ ಆಲೋಚನೆಗಳೇ ಬೇರೆ. ದೇವರ ಆಲೋಚನೆಗಳಿಗಾಗಿ ನಾವು ಹೋಗಬೇಕು. ದೇವಜನ, ಅಪ್ಪ ನೀವು ಹೇಳ್ರಿ, ನಾನು ಕೇಳ್ತೀನಿ, ಎಲ್ಲ ಭಾರ ನಿನ್ನ ಮೇಲೆ ಹಾಕ್ತೀನಿ, ಯಾವ ಭಯವು ನನಗೆ ಬೇಡ, ಯಾವ ಚಿಂತೆ ನನಗೆ ಬೇಡ, ಕಳವಳ ದಿಗ್ಭ್ರಮೆ ನನಗೆ ಬೇಡ. ನೀನು ಹೇಳಿದೀಯಾ, ನೀನಂತೂ ಸುಮ್ಮನಿರು, ನಾನು ಸುಮ್ಮನೆ ಇರ್ತೀನಿ. ಕೆಲಸ ಮಾಡು ಅಂದಿದೆಯಾ, ಮಾಡ್ತೀನಿ. ಕಷ್ಟಪಡು ಅಂತ ಹೇಳಿದೆಯಾ, ಪಡ್ತೀನಿ. ನಂಬು ಅಂತ ಹೇಳಿದೆಯಾ, ನಂಬ್ತೀನಿ. ಇನ್ನು ಉಳಿದಿದ್ದು ಏನಾಗುತ್ತೋ ಎಲ್ಲ ನಿನ್ನ ಚಿತ್ತಕ್ಕೆ ನಾನು ಒಪ್ಪಿಸಿಕೊಟ್ಟಿದ್ದೇನಪ್ಪ ಎನ್ನಬೇಕು. ಆ ರೀತಿ ಇರುವಂಥವರಿಗೆ ದೇವರ ಆಶೀರ್ವಾದ ಉಂಟು. ದೇವರ ವಾಕ್ಯದಲ್ಲಿ 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9-10 ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆ ಆಗಿದ್ದೀರಿ. ಓ, ನೀವು ಸಾಧಾರಣರಲ್ಲ, ನೀವು ಸಾಧಾರಣರಲ್ಲ. ನಿಮ್ಮ ಊರಲ್ಲಿ ಯಾಕೆ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ? ನಿಮ್ಮ ಸಂಬಂಧಿಕರಲ್ಲಿ ದೇವರು ಯಾಕೆ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ? ನಿಮ್ಮ ಪ್ರಾಂತ್ಯದಲ್ಲಿ ದೇವರು ನಿಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾನೆ? ಎಷ್ಟೋ ಜನ ಇದ್ದಾರಲ್ವಾ, ಅವ್ರನ್ನ ಯಾಕೆ ದೇವರು ಆರಿಸ್ಕೊಂಡಿಲ್ಲ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ದೇವರು ಹೇಳ್ತಾನೆ, ನನಗೆ ಮುಖ ನೋಡಿ ಆಯ್ಕೆ ಮಾಡಿಕೊಳ್ಳೋದು ನನಗೆ ಬೇಡ, ನಿನ್ನನ್ನು ನಾನು ನನ್ನ ಮಗುವೆಂದು, ನನ್ನ ಮಗಳೆಂದು, ಮಗನೆಂದು ಆಯ್ಕೆ ಮಾಡಿಕೊಂಡಿದ್ದೀನಿ ಎಂದು ಹೇಳ್ತಾರೆ. ಸಹೋದರಿ, ನೀವು ಏಸಪ್ಪನ ಮುದ್ದು ಮಗಳಾಗಿರುವುದರಿಂದ, ಸಹೋದರ, ನೀನು ಏಸಪ್ಪನ ಮುದ್ದು ಮಗನಾಗಿರುವುದರಿಂದ ನಿಮ್ಮನ್ನು ಆತನು ತನ್ನ ಸಮ್ಮುಖಕ್ಕೆ ಕರೆದಿದ್ದಾನೆ. ಈಗಲಾದರೂ ಹೌದು, ಎಸ್, ಐ ಆಮ್ ಗಾಡ್ಸ್ ಮಾಸ್ಟರ್ ಪೀಸ್, ನಾನು ದೇವರಿಂದ ಸೃಷ್ಟಿಸಲ್ಪಟ್ಟಂಥ ಒರಿಜಿನಲ್, ಆರಿಸಲ್ಪಟ್ಟಂಥ ಒರಿಜಿನಲ್ ನಾನು ಅಂತ ಹೇಳುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕು. ದೇವಜನವೇ, ಆ ನಂಬಿಕೆ ಇಲ್ಲದೆ ಹೋಗಬಾರದು. ಮಲಾಕಿಯ ಗ್ರಂಥದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಇಲ್ಲಿ ವಾಕ್ಯ ಹೇಳುತ್ತದೆ, ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು. ಮೇಲೆ ಹೇಳಿದೆ, ಅವರು ನನಗೆ ಸ್ವಕೀಯ ಜನರಾಗಿರುವರು. ಸ್ವಕೀಯ, ಪ್ರಜಾಕೀಯ ಅಲ್ಲ, ಸ್ವಕೀಯ, ಸ್ವಂತ ಜನರು, ನನಗೆಂದು ಆರಿಸಿಕೊಂಡದ್ದು, ಬೇಕೆಂದು ಕರೆದದ್ದು. ಓ, ಯು ಆರ್ ಬ್ಲೆಸ್ಸಡ್ ಪೀಪಲ್. ನೀವು ಆಶೀರ್ವದಿಸಲ್ಪಟ್ಟ ವ್ಯಕ್ತಿಗಳು. ಒಂದು ಕಡೆ ಅನ್ನಿಸ್ತಾ ಇರ್ತದೆ, ಏನು ಬ್ಲೆಸ್ಸಡೋ ಪಾಸ್ಟ್ರೆ, ಚಿಂತೆ ಹೋಗ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ, ನಡಿಬೇಕಾಗಿರೋದು ನಡೀತಾ ಇಲ್ಲ, ಸಿಗಬೇಕಾಗಿರೋದು ಸಿಗ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಏನೋ ದೇವರ ಕೃಪೆ ನಮ್ಮನ್ನು ನಡೆಸ್ತಾ ಇದೆ. ಬಹಳ ನೀವು ಒಂದು ಥರ ಇದ್ದೀರಾ. ದೇವರು ನಿಮ್ಮನ್ನು ಆರಿಸಿಕೊಂಡಿರೋದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಬರೀ ಕಣ್ಣತ್ರ ತೆಗೆದುಕೊಂಡು ಬಂದು ಸಮಸ್ಯೆಗಳನ್ನು ಇಟ್ಕೊಂಡಿದ್ದೀರಾ. ಯಾವುದೇ ಆಗಲಿ, ನಷ್ಟ ಹೋದ ಹಣ, ಮೋಸ ಮಾಡಿದಂಥ ಪರಿಸ್ಥಿತಿಗಳು, ಸೋತು ಹೋದ ಸ್ಥಿತಿಗಳು, ಸಿಗದೇ ಇದ್ದ ಸ್ಥಿತಿಗಳು, ಇನ್ನೂ ಆಗದೇ ಇರುವ ಕೃತ್ಯಗಳು ಎಲ್ಲ ಪಕ್ಕಕ್ಕಿಡ್ರಿ.
ಮಕ್ಕಳು ಇನ್ನೂ ಸೆಟ್ಲ್ ಆಗಿಲ್ಲ, ಮಕ್ಕಳಿಗಿನ್ನೂ ಮದುವೆ ಆಗಿಲ್ಲ, ಮನೆ ಕಟ್ಟಿಲ್ಲ, ನನ್ನ ಪ್ರಯಾಸ ಎಲ್ಲ ವ್ಯರ್ಥವಾಯಿತು, ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಹೊರಟೋಯ್ತು, ಯಾರಿಗೋ ಹೆಲ್ಪ್ ಮಾಡೋಕೆ ಹೋಗಿ ನಾನು ಬಿದ್ದೋದೆ, ಎಲ್ಲ ಪಕ್ಕಕ್ಕಿಡ್ರಿ. ಸುಲಭ ಅಲ್ಲ, ನನಗೆ ಗೊತ್ತುಂಟು. ನೀವು ಮಾತ್ರ ಅಲ್ಲ, ನಾನು ಕೂಡ ಅನುಭವಿಸಿದ್ದೇನೆ ಅದನ್ನು. ಈ ಎಲ್ಲ ನೋವುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಒಂದು, ನಿಮಗೂ ನನಗೂ ಒಬ್ಬನೇ ಕರ್ತನು. ಆತನು ನಿಮ್ಮನ್ನು ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ. ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಕಾರಣ, ನನ್ನ ಮಗು ನೀನು ನನ್ನ ಸ್ವಕೀಯ ಜನಾಂಗ ಅಂತ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತಾ ಇದ್ದೇವೆ. ಯಾಕೆ ದೇವರು ನಮ್ಮನ್ನು ಕರೆದರು? ಇದು ನಾವು ಪರಿಶುದ್ಧರಾಗಿರುವುದಕ್ಕೆ ಕರೆದನು. ಈ ವಾಕ್ಯಗಳನ್ನು ಅನೇಕ ಸಾರಿ ನೀವು ಕೇಳಿಸ್ಕೊಂಡಿರ್ತೀರ. ದೇವರು ಯಾಕೆ ಇವ್ರನ್ನ ಕರೆದನು? ಅಲ್ಲೇ ಬಿಟ್ಬಿಡ್ಬೋದಾಗಿತ್ತಲ್ವಾ? ಇಲ್ಲ, ದೇವರ ವಾಕ್ಯ ಹೇಳುತ್ತದೆ ಯಾಜಕಕಾಂಡ ಗ್ರಂಥದಲ್ಲಿ 20:26 ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ, ಆದದರಿಂದ ನೀವು ನನಗೆ ಮೀಸಲಾಗಿರಬೇಕು. ಐ ಹ್ಯಾವ್ ಚೋಸನ್ ಯು, ಐ ಹ್ಯಾವ್ ಸಪರೇಟೆಡ್ ಯು, ಐ ಹ್ಯಾವ್ ಮೇಡ್ ಯು ಮೈನ್. ನಾನು ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ, ಆರಿಸಿಕೊಂಡಿದ್ದೇನೆ, ನನಗೆ ಬೇಕಂತ ನಿಮ್ಮನ್ನು ಕರ್ಕೊಂಡಿದ್ದೇನೆ. ಎಂಥ ಮಾತು! ಯಾಕೆ? ಅನೇಕರು ನನ್ನನ್ನು ಅವಮಾನಪಡಿಸ್ತಾ ಇದ್ದಾರೆ, ನನಗೆ ತಕ್ಕಂತೆ ಅವರು ನಡೀತಾ ಇಲ್ಲ, ನೀವಾದರೂ ನನ್ನನ್ನು ಮೆಚ್ಚಿಸಿರಿ. ಒಂದು ತಂದೆ ತಾಯಿಗಳಿಗೆ ಒಂದು 3-4 ಜನ ಮಕ್ಕಳಿದ್ದರೆ, ಒಂದು ವೇಳೆ ಒಬ್ಬ ಮಗು ಹೇಳಿದ ಮಾತು ಕೇಳಿಲ್ಲ ಅಂದರೆ ಇನ್ನೊಂದು ಮಗು ಹತ್ರ ಹೇಳ್ತಾರೆ, ಅವನು ನನ್ನ ಮಾತೇ ಕೇಳ್ತಾ ಇಲ್ಲ, ನೀನಾದರೂ ನನ್ನ ಮಾತು ಕೇಳಪ್ಪ, ಮಗಳೇ ನೀನಾದರೂ ನನ್ನ ಮಾತು ಕೇಳಮ್ಮ ಅಂತ ಕೇಳ್ತಾರೆ. ಅವರೂ ನಮ್ಮ ಮಾತು ಕೇಳಿಲ್ಲ, ಇನ್ನೊಬ್ಬರ ಹತ್ರ ಹೇಳ್ತಾರೆ, ಪ್ಲೀಸ್ ನನ್ನ ಮಾತು ನೀನಾದರೂ ಕೇಳು. 4 ಜನರಿರುವಾಗ ಒಬ್ಬರಾದರೂ ಕೇಳ್ತಾರಲ್ವ? ಹಾಗೇನೆ ಅನೇಕ ಜನರಿಗೆ ದೇವರ ರೆವಲೇಷನ್ ಪ್ರಕಟಣೆಯು ಸಿಗ್ತಾ ಇದ್ದರೂ ಎಷ್ಟೋ ಜನಕ್ಕೆ ಇವತ್ತು ಯೇಸುವಿನ ಕುರಿತು ಗೊತ್ತಿಲ್ವಾ? ಸತ್ಯದ ಬಗ್ಗೆ ಗೊತ್ತಿಲ್ವಾ? ಪರಿಶುದ್ಧತೆ ಬಗ್ಗೆ ಗೊತ್ತಿಲ್ವಾ? ಗೊತ್ತಿದ್ದರೂ ಕೂಡ ಎಲ್ಲಿ ತನ್ನ ಸ್ಥಾನ ಹೋಗ್ಬಿಡುತ್ತೋ, ಎಲ್ಲಿ ತನ್ನ ಮರ್ಯಾದೆ ಹೋಗ್ಬಿಡುತ್ತೋ, ಎಲ್ಲಿ ನಾನು ಇಳಿದು ಇವ್ರ ಲೆವೆಲ್ಗೆ ನಾನು ಹೋಗಬೇಕು ಅನ್ನುವುದಕ್ಕಾಗಿ ಅವರು ಬರಲ್ಲ. ಇಹಲೋಕದ ಮೋಹ, ಇಹಲೋಕದ ಆಸೆ ಪಾಸೆಗಳು ಅನೇಕರನ್ನು ಈ ಸತ್ಯ ಮಾರ್ಗಕ್ಕೆ ಸೆಳೀತಾ ಇಲ್ಲ, ಬರ್ತಾ ಇಲ್ಲ ಅಲ್ಲಿ. ಯಾಕೆಂದರೆ ಅವರು ಬಂದರೆ ಕೆಟ್ಟತನವನ್ನು ಬಿಡಬೇಕು, ಆ ದುಷ್ಟತನವನ್ನು ಬಿಡಬೇಕು, ಆ ಪಾಪವನ್ನು ಬಿಡಬೇಕು. ಅದರಿಂದನೇ ಪರಿಶುದ್ಧರಾಗುವುದಕ್ಕೆ ಅವರ ಕೈಯಲ್ಲಿ ಆಗ್ತಾ ಇಲ್ಲ. ಬಟ್ ನೀವು ನಾನು ದೇವರಿಂದ ಆರಿಸಲ್ಪಟ್ಟವರು, ಆತನಿಗಾಗಿ ಜೀವಿಸುತ್ತೀರಾ ಎಂದು ದೇವರ ವಾಕ್ಯ ಕೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಅನೇಕ ವಾಕ್ಯಗಳಲ್ಲಿ ನಮಗೆ ಗೊತ್ತಿದೆ. ಮೊದಲ ಪೇತ್ರನ ಪತ್ರಿಕೆಯಲ್ಲಿ ಇದೇ ಮಾತನ್ನು ಯಾಜಕಕಾಂಡ 20:26 1ನೇ ಅಧ್ಯಾಯ 15 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಎಂದು ಹೇಳ್ತಾ ಇದೆ. ಹೀಗೆ ಬರೆದಿದೆಯಲ್ವಾ ಅಂತ ಹೇಳ್ತಾನೆ. ಮಾತ್ರವಲ್ಲದೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:17 ಆದದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನೆ ಹೇಳುತ್ತಾನೆ. ಅನ್ಯ ಜನರಿಂದ ಬನ್ನಿ, ಪ್ರತ್ಯೇಕವಾಗಿ ಬನ್ನಿ. ನೀವು ಅಂದುಕೊಳ್ಬೋದು, ಬಂದ್ಬಿಟ್ಟಿದ್ದೀವಲ್ಲ, ಮತ್ತೆ ಯಾಕೆ ದೇವರು ಕರೀತಾರೆ? ಇಲ್ಲ, ನೀವು ಮತ್ತೆ ಅನ್ಯರೊಟ್ಟಿಗೆ ಜೋಡಾಗ್ತಾ ಇದ್ದೀರಾ, ಸಂಬಂಧ ಬೆಳೆಸ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ. ಮಾತಾಡೋದಂದರೆ ಆ ರೀತಿ ಮಾತಾಡೋದಲ್ಲ ದೇವಜನರೇ. ಈ ಇಂಟಿಮೇಷನ್ ಆಗಿ ಅವರ ಮಾತುಗಳಲ್ಲಿ ನಮ್ಮವರ ಮಾತಿನಲ್ಲಿ ವ್ಯತ್ಯಾಸನೇ ಇರಲ್ಲ. ನಗನಗುತ್ತಾ ಮಾತಾಡೋದು, ಕೆಟ್ಟ ಮಾತು ಮಾತಾಡೋದು, ದೇವರಿಗೆ ಅವಮಾನಕರವಾಗಿ ಜೀವಿಸುವುದು. ದೇವರು ಹೇಳ್ತಾನೆ, ನಿನ್ನನ್ನು ಅದೇನು ಹೇಳ್ತಾರಲ್ವ, ನಿನ್ನನ್ನು ಕರೆದು ತೊಳೆದು ಶುದ್ಧೀಕರಿಸಿ ಬಂಡೆ ಮೇಲೆ ನಿಲ್ಲಿಸಿದರೆ ಮತ್ತೆ ಹಂದಿ ಹೊರಳೋದನ್ನು ನೋಡಿಬಿಟ್ಟು ಮತ್ತೆ ಓಡೋಗಿ ಬೀಳ್ತೀಯಲ್ಲ. ಎಮ್ಮೆಗಳು ನೋಡುವಾಗ, ನೀರು ನೋಡುವಾಗ ಹೋಗಿ ಬೀಳ್ತವೆ. ಹಾಗೆ ಹಂದಿಗಳು ಕೆಸರನ್ನು ನೋಡುವಾಗ ಇಷ್ಟಪಡ್ತವೆ. ಆ ರೀತಿ ಕೆಲವು ಸಾರಿ ನಮ್ಮ ಸ್ವಭಾವಗಳು, ನಡತೆಗಳು, ವಾಕ್ಯ ಕೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮತ್ತೆ ಅದೇ ರೀತಿಯಾಗಿ ಲೌಕಿಕವಾದ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತೇವೆ.
ದೇವರು ಹೇಳ್ತಾನೆ ಹಂಗಿರಬೇಡ್ರಿ, ಅಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಆಗ ತಾನೇ ನಮಗೆ ಬ್ಲೆಸ್ಸಿಂಗ್ಸ್ ಬರುತ್ತೆ. ಎರಡನೇದಾಗಿ ಹೇಳ್ತದೆ, ದೇವರು ನಮ್ಮನ್ನು ಕರೆದಿರುವುದು ಕೃಪೆಯಿಂದಲೇ ಹೊರತು ನಮ್ಮ ಇಹಲೋಕದ ಯಾವ ಸಾಧನೆಯಿಂದ ಅಲ್ಲವೇ ಅಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಎಫೆಸ 2ನೇ ಅಧ್ಯಾಯ 8-9 ವಚನದಲ್ಲಿ, ಕೃಪೆಯಿಂದಲೇ ಹೊರತು ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದ ಅಲ್ಲವೇ ಅಲ್ಲ ಅಂತ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಯಾಕೆಂದರೆ ಕೃಪೆಯು ಅನೇಕರನ್ನು ಆಯ್ಕೆ ಮಾಡಿಕೊಂಡಿತು. ಈಗಾಗಲೇ ನಾನು ಹೇಳಿದ ಹಾಗೆ, ಒಂದು ಗಿದ್ಯೋನನ ಬಗ್ಗೆ ನೋಡುವಾಗ ಒಂದು ಭಯವುಳ್ಳ ಮನುಷ್ಯನಾಗಿದ್ದನು. ಮೋಶೆಯನ್ನು ನೋಡುವಾಗ ತೊದಲು ನುಡಿಯುವವನಾಗಿದ್ದನು. ಪೇತ್ರನನ್ನು ನೋಡುವಾಗ ಸಾಧಾರಣ ಮೀನಿಡಿಯುವಂಥ ಮೀನುಗಾರನಾಗಿದ್ದನು. ಮಾತ್ರವಲ್ಲದೆ ಪೌಲನನ್ನು ನೋಡುವಾಗ ಹಿಂಸಕನಾಗಿದ್ದನು. ಇವರಿಗೆ ಯಾವುದೇ ಯೋಗ್ಯತೆ ಇಲ್ಲ ದೇವರಿಂದ ಆರಿಸಲ್ಪಟ್ಟು ಉಪಯೋಗಿಸಲ್ಪಡುವುದಕ್ಕೆ. ಆದರೆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ನೋಡುವುದು ಬಾಹ್ಯ ರೂಪದಿಂದಲ್ಲ, ನಿಮ್ಮನ್ನು ಕೃಪೆಯಿಂದ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ನನ್ನನ್ನು ದೇವರು ಆಯ್ಕೆ ಮಾಡಿಕೊಂಡಿರುವುದು ಯಾವುದರ ನಿಮಿತ್ತ, ಹೇಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದುಕೊಂಡಿದ್ದೀರಾ? ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವುದು ತನ್ನ ಕೃಪೆಯಿಂದಲೇ ಹೊರತು ಮತ್ತೇನೂ ಅಲ್ಲ. ನೀವು ದೇವರ ಸ್ವಕೀಯ ಜನರ ಈ ರೀತಿಯಾಗಿ ಜೀವಿಸಲಿಕ್ಕೆ ನಿಮಗೆ ಮನಸ್ಸಿದೆಯಾ? ದೇವರ ನಾಮವನ್ನು ಘನಪಡಿಸಲಿಕ್ಕೆ ನಿಮಗೆ ಅನ್ಯರೊಟ್ಟಿಗೆ ಸೇರಬಾರ್ದು, ಅವರ ರೀತಿ ನೀತಿಗಳಲ್ಲಿ ನಡೆಯಬಾರದು ಎಂದು ಹೇಳ್ತಾ ಇದೆ. ಮತ್ತೆ ದೇವರು ಯಾಕೆ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳೋದು? ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಳ್ಳುವುದು ಒಂದು ಸಂಬಂಧಕ್ಕಾಗಿ. ನೋಡಿ, ಒಂದು ಮದುವೆ ಮಾಡಿಕೊಂಡು ಒಂದು ಹೆಣ್ಣನ್ನು ಕೊಟ್ಟರೆ, ಒಂದು ಹೆಣ್ಣನ್ನು ತಂದರೆ, ಅವ್ರ ಮನೆ ಬೇರೆ ನಾವು ಬೇರೆ ಅಲ್ಲ. ಒಂದು ಹೆಣ್ಣನ್ನು ನಾವು ತರುವುದಾದರೆ ಅವರು ನಮ್ಮವರೇ, ನಮ್ಮ ಜನಾಂಗಕ್ಕೆ ಸೇರಿದವರೇ, ನಾವು ಅವರು ಒಂದು ಅಂದಬೇಕು. ಆದರೆ ಏನು ಮಾಡಿಬಿಡ್ತಾರೆ, ಹೆಣ್ಣನ್ನು ತಂದ ಮೇಲೆ ಅವರು ಬೇರೆ ನಾವು ಬೇರೆ, ತಂದಿದ್ದೀವಿ ಅಷ್ಟೇ. ಹೆಣ್ಣು ಬಂದ ಮೇಲೆ ಇದೇನು ಹೇಳ್ತಾರೆ ಒಂದು ಮಾತು, ಹೆಣ್ಣು ಕೊಟ್ಟ ಮನೆಯಿಂದ ಕೊಟ್ಟರೆ ಕುಲ ಕಾಚೆ ಅಂತ ಏನೋ ಹೇಳ್ತಾರೆ, ಅದು ಒಂದು ಗಾದೆ ಮಾತು. ಕೊಟ್ಟ ಮೇಲೆ ಕುಲದಿಂದ ಆಚೆ, ಹೆಣ್ಣು ಕೊಟ್ಟ ಮೇಲೆ ಕುಲದಿಂದ ಆಚೆ ಅಂತ ಹೇಳ್ತಾರೆ. ಕೊಟ್ಬಿಟ್ಟಿದ್ದೀವಿ, ಮುಗೀತು, ಹೆಣ್ಮಗುವನ್ನು ಕೊಟ್ಬಿಟ್ಟಿದ್ದೀನೋ. ಹಾಗಲ್ಲ, ದೇವರು ಹೇಳುವಂಥ ಮಾತೇನೆಂದರೆ, ನಮ್ಮನ್ನು ದೇವರೊಂದು ಸಂಬಂಧಕ್ಕಾಗಿ, ತನ್ನ ಮಕ್ಕಳಾಗಿರುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಮತ್ತು ದೇವರು ನಮ್ಮನ್ನು ಕರೆದಿರುವುದು ನಮ್ಮನ್ನು ಒಂದು ಸಂಪತ್ತನ್ನಾಗಿ ಮಾಡುವುದಕ್ಕೆ, ಒಂದು ಆಶೀರ್ವದಿಸಲ್ಪಟ್ಟವರನ್ನಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಇವತ್ತು ದೇವರ ಆಲಯದಲ್ಲಿ ನೀವು ಇದ್ದೀರಾ, ದೇವರ ಸಮ್ಮುಖದಲ್ಲಿ ಇದ್ದೀರಾ ಅಂದರೆ ಇದು ಸುಮ್ಮನೆ ಅಲ್ಲ. ದೇವರದೇನೋ ಒಂದು ಉದ್ದೇಶ ಇದೆ ನಿಮ್ಮ ಮೇಲೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಿ ಹೇಳಬೇಕು, ದೇವರೇ, ಕರೆದ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಕೊಟ್ರಿ, ಒಂದು ಜನಾಂಗವಾಗುವಂತೆ ಮಾಡಿದಿರಿ, ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಿದಿರಿ. ಇವತ್ತು ಯಾರೇ ಬರಲಿ, ಇವತ್ತು ನಾನೇನು ಕ್ರಿಸ್ತಿಯ ಕುಟುಂಬದಿಂದ ಬರಲಿಲ್ಲ, ಆದರೆ ನನ್ನನ್ನು ದೇವರು ಆ ಹಿಂದೂ ಸಂಪ್ರದಾಯದಿಂದ ಕರೆದಿದ್ದಾರೆ. ಯಾಕೆ? ಸತ್ಯವನ್ನು ಅರಿತು ಸತ್ಯ ಮಾರ್ಗದಲ್ಲಿ ನಡೆ ಎಂದು ನನ್ನನ್ನು ಕರೆದಿದ್ದಾರೆ. ಆದ್ದರಿಂದ ದೇವರು ಕರೆದಾತನು ನಂಬಿಗಸ್ತನು. ಇವತ್ತು ನೀವು ನಾನು ಪ್ರಾರ್ಥನೆ ಮಾಡೋಣಪ್ಪ. ಸೃಷ್ಟಿಕರ್ತನಾದ ನಿಮ್ಮನ್ನು ನಾವು ಆರಾಧಿಸಬೇಕಯ್ಯ. ಪ್ರಜಾಪತಿಯಾದಂಥ ನಿನ್ನನ್ನು, ಸಮಸ್ತಕ್ಕೂ ಮೂಲನಾದ ನಿನ್ನನ್ನು, ಸರ್ವವನ್ನು ಉಂಟು ಮಾಡಿದಾತನಾದ ನಿಮ್ಮನ್ನು ನಾವು ಕರ್ತನೆ ಆರಾಧಿಸಬೇಕು. ನೀವು ಹೇಳ್ತೀರಾ, ಲೋಕದಲ್ಲಿರುವುದು ಕೆಟ್ಟು ಹೋಗಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ, ಎಲ್ಲರೂ ತಪ್ಪಿ ಹೋಗಿದ್ದಾರೆ. ಆದರೆ ನೀವಾದರೂ ಪರಿಶುದ್ಧತೆಯಲ್ಲಿ ಬನ್ನಿರಿ, ನೀವಾದರೂ ನನ್ನ ನಿಬಂಧನೆಯನ್ನು ಮಾಡಿಕೊಳ್ಳ್ರಿ, ಒಡಂಬಡಿಕೆಯ ಪ್ರಕಾರ ನಡೆದುಕೊಳ್ಳಿರಿ, ನೀವು ನನ್ನ ಮನಸ್ಸಿಗೆ ಇಷ್ಟರಾದಂತೆ ಜೀವಿಸಿರಿ. ಯಾಕೆಂದರೆ ನೀವು ನನ್ನ ಸ್ವಕೀಯ ಜನರಾಗಿದ್ದೀರಿ. ದೇವರೇ, ಇವತ್ತು ಈ ವಾಕ್ಯವನ್ನು ಕೇಳಿದಂಥ ಎಲ್ಲರೂ ನಿನ್ನ ಸ್ವಂತ ಜನರಪ್ಪ. ನಿನ್ನ ಪ್ರೀತಿಯನ್ನು ಅರಿತು ರುಚಿಸಿದವರು ಯಾರೂ ಇಲ್ಲಿ ಸುಮ್ಮನೆ ಬಂದಿಲ್ಲಪ್ಪ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದಾರೆಂದರೆ ಅದರರ್ಥ ನೀವು ಅವರ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇಟ್ಟಿದ್ದೀರ, ಸ್ವಕೀಯ ಸ್ವಂತ ಜನರಾಗಿ ಮಾರ್ಪಡಿಸಿಕೊಂಡಿದ್ದೀರಾ. ನಿನಗೆ ಸ್ತೋತ್ರ. ಎಷ್ಟೋ ಜನಾಂಗಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ತಲೆ ಎತ್ತುವಂತೆ ನೀವು ಮಾಡಿದ್ದೀರಪ್ಪ. ಹಾಗೆ ನಮ್ಮನ್ನೂ ನೀವು ತಲೆ ಎತ್ತುವಂತೆ ಮಾಡಲಿಕ್ಕೆ ಶಕ್ತನಾದ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಯಾರಾದರೂ ಕೈ ಬಿಡಲ್ಪಟ್ಟಂತೆ ನೊಂದುಕೊಂಡು ಸೋತು ಹೋಗಿ ಕಣ್ಣೀರು ಹಾಕಿ, ಅಪ್ಪ ನಾನು ನನ್ನ ಕುಟುಂಬ, ನಾನು ನನ್ನ ಜನಾಂಗ ಯೋಗ್ಯರಾಗಿದ್ದೇವೋ,
ಅಪ್ಪ, ನಾವು ಕೇಳುವ ಹಾಗೆ ನನ್ನ ಮನೆ ಎಷ್ಟರದಪ್ಪ, ನಾನು ಯೋಗ್ಯನೋ ಸ್ವಾಮಿ ಅಂತ ಕೇಳುವ ಹಾಗೆ ನಾವು ಯೋಗ್ಯರಾ ದೇವರೇ? ಆದರೂ ನಮ್ಮನ್ನು ನೀವು ಆಯ್ಕೆ ಮಾಡಿಕೊಂಡಿವೆ. ನಿಮಗೆ ವಂದನೆ ಅಯ್ಯ, ನಿಮಗೆ ಸ್ತೋತ್ರ. ನಾನು ಬೇಡುತ್ತೇನೆ, ಇವರು ಕಾಣದ ಆಶೀರ್ವಾದಗಳನ್ನು, ಇವರು ಅನುಭವಿಸಿದ ಬಿಡುಗಡೆಗಳನ್ನು, ಇವರು ನೋಡದ ಅದ್ಭುತಗಳನ್ನು ಇವರ ಜನಾಂಗದಲ್ಲಿ, ಸಂತತಿಯಲ್ಲಿ, ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ ಅವರು ಕಾಣಬೇಕು ಯೇಸುವಿನ ನಾಮದಲ್ಲಿ. ನೀವು ಮಾಡಲಿಕ್ಕೆ ಶಕ್ತನಾದ ದೇವರಯ್ಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಮೊರೆಯನ್ನು ಆಲಿಸಿದ್ದಕ್ಕಾಗಿ ವಂದನೆ. ಈ ಮನೆಯನ್ನು, ಇವರನ್ನು ಜನಾಂಗವಾಗುವಂತೆ ಮಾಡು, ಸ್ವಕೀಯ ಜನರಾಗಿ ಇವರನ್ನು ಮಾರ್ಪಡಿಸು ಎಂಬುದಾಗಿ ಅಗತ್ಯಗಳನ್ನು ಪೂರೈಸಿ ಆರೋಗ್ಯವನ್ನು ಕೊಡು. ಪ್ರಯಾಣದಲ್ಲಿ ಆಲಯಗಳಿಗೆ ಹೋಗುವಾಗ, ಒಂದು ವೇಳೆ ಪ್ರಾರ್ಥನೆಗಳು ಹೋಗಲಿಕ್ಕೆ ಆಗದೇ ಇರುವಂಥವರಿಗೆ ಕರ್ತನೇ ಅವಕಾಶ ಕೊಡು. ಕರ್ನಾಟಕ ರಾಜ್ಯವನ್ನು ಉಜ್ಜೀವನ ಮಾಡು. ಈ ಸೇವೆಗಳನ್ನು ಆಶೀರ್ವಾದ ಮಾಡಿ ಎಂದು ಬೇಡುತ್ತಾ ಇದ್ದೇವೆ. ಖಂಡಿತವಾಗಿ ನೀವು ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರಿ ಎಂಬುದಾಗಿ ನಮ್ಮ ಕರ್ತನೂ ರಕ್ಷಕನೂ ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಕರ್ತನು ತಾನೇ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಅತಿಶಯವಾದ ಕೃಪೆಗಳನ್ನು ಇಡಲಿ. ನಿಮ್ಮನ್ನು ಸ್ವಂತ ಸ್ವಕೀಯ ಜನರನ್ನಾಗಿ ದೇವರು ಆಯ್ಕೆ ಮಾಡಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.